ಅದು ವಿಷ್ಣು ಸರ್ ಮತ್ತು ರಾಜ್ಕುಮಾರ್ ಸರ್ ಇಬ್ಬರಿಗೂ ಒಂದೇ ಥರ ನೀವು ಸಂಬಂಧ ಅಂದರೆ ಅಷ್ಟರ ಮಟ್ಟಿಗೆ ಕ್ಲೋಸ್ ಇದ್ದಿದ್ದರಿಂದ ಈ ಒಂದು ಪ್ರಶ್ನೆ. ಅಂದರೆ ರಾಜ್ಕುಮಾರ್ ಸರ್ ಎಷ್ಟು ಸಲ ನಿಮ್ಮ ಇವನ್ ಬಂಧನ ಫಿಲಮ್ಗೆ ಅವರು ಹೊಗಳಿದ್ದಾರೆ. ಮುತ್ತಿನಾರ ಸಿನಿಮಾ ಬಂದಾಗ ಆ್ಯಕ್ಚುಲಿ ಅದನ್ನ ನೋಡಿ ನಿಮಗೆ ಹೊಗಳಿರೋದು. ಮತ್ತು ವಿಷ್ಣು ಸರ್ ಅವರ ಅಣ್ಣನ ಗೃಹ ಪ್ರವೇಶ ಆದಾಗ ನಾನೇ ಕರ್ಕೊಂಡೋಗಿದ್ದೆ. ಅದೊಂದು ಸ್ವಲ್ಪ ಹೇಳಿ ಸರ್. ನಾನು ಪ್ರತಿ ಸರಿ ಅವಾಗ ನಾನು ಬಂಧನ ಮಾಡಿದಾಗ ರಾಜ್ಕುಮಾರ್ ಮಡ್ರಾಸಲ್ಲಿದ್ದರು. ಸೊ ನಾನು ಅವ್ರಿಗೆಲ್ಲ ಪ್ರತಿ ಪಿಕ್ಚರು ತೋರಿಸ್ತಿದ್ದೆ. ನಾಗರೋಳೆಯನ್ನು ತೋರಿಸಿದ್ದೆ. ನನ್ನ ಕಿಲಾಡಿ ನೋಡಿಬಿಟ್ಟು ಆ ಕಾಸ್ಟ್ಯೂಮ್ಸ್ಗೆ ಅಷ್ಟು ಹೊಗಳಿದ್ರು. ಯಾರು ಕಾಸ್ಟ್ಯೂಮ್ ಮಾಡಿರೋದು, ಎಷ್ಟು ಚೆನ್ನಾಗಿ ತೆಗೆದಿದ್ದೀರ, ಗೋವಾದಲ್ಲೆಲ್ಲ ತೆಗೆದಿದ್ನಲ್ಲ. ಗಂಡು ಬೇರುಂಡ ಮುಹೂರ್ತಕ್ಕೆ ಅವರೇ ಬಂದಿದ್ದರು. ಕತೆ ಹೇಳಿದಾಗ ಅಷ್ಟು ಇಷ್ಟಪಟ್ಟರು ಕತೆನ. ಆಮೇಲೆ ಬಂಧನ ತೋರಿಸಿದಾಗ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವ್ರಿಗೆ. ಈ ಲಿಟ್ರಲಿ ಕ್ಲೈಡ್ ಇಟ್. ತುಂಬ ಚೆನ್ನಾಗಿ ಮಾಡಿದ್ದೀರ ಆ ಪಿಕ್ಚರ್ನ. ಎಸ್ಪೆಷಲಿ ವಿಷ್ಣುವರ್ಧನ್ ಸುಹಾಸಿನಿ ಇಬ್ಬರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಆಮೇಲಿಂದ ಮುತ್ತಿನಾರ ನೋಡ್ಬಿಟ್ಟು ನಮಗೆ ಈ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇತ್ತು. ದೇಶದ ಬಗ್ಗೆ ನಮಗೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ಒಂದು ಫೀಲಿಂಗ್ ಕೂಡ ನನ್ನ ಹತ್ರ ಹೇಳಿದ್ರು. ಮತ್ತು ಗೃಹ ಪ್ರವೇಶಕ್ಕೆ ಇಲ್ಲ, ನನಗೆ ಅಲ್ಲೇನಾಗ್ತಿತ್ತು, ವಿಷ್ಣುವರ್ಧನ್ ಏನಾದರೂ ರಾಜ್ಕುಮಾರ್ ಮನೆಗೆ ಹೋಗ್ಬೇಕಾಗಿದ್ದರೆ ನನ್ನನ್ನು ಕರ್ಕೊಂಡೇ ಹೋಗ್ತಾ ಇದ್ದಿದ್ದು ವಿಷ್ಣು. ಆವಾಗ ಅವರು ಬ್ರದರ್ ಮ್ಯಾರೇಜ್ ಇತ್ತು, ಇನ್ವಿಟೇಷನ್ ಕೊಡೋಕ್ಕೆ ನಾನೇ ಗೃಹ ಪ್ರವೇಶನ ಸರ್ ಮ್ಯಾರೇಜ್ಗೆ ಹೋದ್ವಿ. ಪಾಪ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ನನಗೆ ಹೇಳಿದ್ರು, ಬಾಬು ನೀವು ಜ್ಞಾಪಿಸ್ಬಿಡಿ ನನಗೆ ಅಂತ. ನಾನು ಅವ್ರಿಗೆ ಜ್ಞಾಪಿಸಿದಾಗ ಬಂದುಬಿಡಿ ನನ್ನ ಕಾರಲ್ಲೇ ಹೋಗೋಣ ಅಂಥೇಳಿ ನಾನು ಅವ್ರ ಮನೆಗೆ ಹೋಗಿ ಕರ್ಕೊಂಡು ಅಲ್ಲಿ ಹೋಗಿ ಊಟ ಮಾಡಿ ಜೊತೆಯಲ್ಲಿ ತುಂಬ ಸ್ಪೆಂಡ್ ಮಾಡಿ. ಇದೆಲ್ಲ ಕೆಲವು ಮೀಡಿಯಾ ಕ್ರಿಯೇಟೆಡ್ ಗೊತ್ತೇ ಇಲ್ಲ. ಇಲ್ಲ ಅವ್ರವ್ರು ಭಾಳ ಚೆನ್ನಾಗಿದ್ರು. ಸುಮ್ಮನೆ ಏನಾಗ್ಬಿಡುತ್ತೆ ಒಂದೊಂದು ಸರಿ ನಮ್ಮಲ್ಲಿ ಏನೋ ವಿಷಯ ಬೇಕು ಅಂಥೇಳಿ ಒಂದೊಂದು ಅದು ಎಂಟೈರ್ ಎಪಿಸೋಡೇ ಮೊದಲಿಂದ ಒಂದು ಫೇಕ್ ನ್ಯೂಸ್. ಅದು ಹೌದು ಸರ್. ಆ ಫೇಕ್ ನ್ಯೂಸೇ ಸುಮ್ಮನೆ ಅನ್ನೆಸರಿ ಒಂದು ಥ್ರೂಔಟ್ ಕ್ಯಾರಿಯರಲ್ಲಿ. ಪಾಪ ಅವ್ರಿಗೂ ಮನ್ಸಿಗೆ ಬೇಜಾರಿತ್ತು, ವಿಷ್ಣುಗೂ ತುಂಬ ಬೇಜಾರಿತ್ತು. ಅದೊಂಥರ ಇಬ್ಬರಿಗೆ ತಂದು ಹಾಕ್ಬಿಟ್ಟು ಮಧ್ಯ ನೋಡು ಅಂತ ಹೇಳ್ತಾರಲ್ಲ, ಆ ಥರದ್ದು ಜಾಸ್ತಿ ಆಗಿಬಿಟ್ರು. ಬಟ್ ಅವರು ಆ ವಿಚಾರದಲ್ಲೆಲ್ಲ ತುಂಬ ದೊಡ್ಡ ಮನುಷ್ಯರು, ಆ ಥರ ಎಲ್ಲ ಇಟ್ಕೊಂಡೇ ಇರಲಿಲ್ಲ. ಇದು ಒಂದು ಸಮುದ್ರ, ಯಾರು ಎಷ್ಟು ನೀರು ಕುಡಿಬೇಕಾಗುತ್ತೆ ಅಷ್ಟೇ ಸಿಗೋದು. ಎಲ್ಲನೂ ನಾನೇ ಕುಡಿತೀನಿ ಅನ್ನೋಕ್ಕಾಗಲ್ಲ. ಅದರಲ್ಲಿ ವಿಷ್ಣುವರ್ಧನ್ ಹೈಯೆಸ್ಟ್ ರೆಸ್ಪೆಕ್ಟು ರಾಜ್ಕುಮಾರ್ ಅವ್ರಿಗೆ ಎಲ್ಲಿವರೆಗೂ ಇತ್ತು ಅಂದರೆ, ನಾನು ವಿಷ್ಣುವರ್ಧನ್ ಹೋಗಿ ಒಂದು ಸರಿ ಸರ್ ಶೋಲೆ ಯಾಕೆ ಮಾಡಬಾರ್ದು ನಾವು ಅಂತ ಕೇಳಿದ್ವಿ ರಾಜ್ಕುಮಾರ್ ಅವ್ರಿಗೆ. ವಿಷ್ಣುವರ್ಧನ್ ಸರ್ ಮತ್ತು ನೀವಿಬ್ಬರು? ನಾವಿಬ್ಬರು ಹೋಗಿದ್ವಿ ಕೇಳಿ ಮಾಡೋಣ ಅಂತ. ಅವರು ಮನೆಗೆ ಅವರಿಬ್ಬರು ಮನೆಗಳಿಗೆ ಹೋಗುವಂಥದ್ದು ಹೋಗ್ಬಿಡ್ತಿದ್ರು. ರಾಜ್ಕುಮಾರ್ ಅವ್ರ ಮನೆಗೆ ಊಟಕ್ಕೆ ಬಂದರೆ ಅವ್ರ ಮನೇಲಿ ವಿಷ್ಣುವರ್ಧನ್ ಮನೇಲಿ ಶ್ರೀಧರ್ ಅಂತ ಒಬ್ಬ ಅಡುಗೆ ಭಟ್ಟ ಇದ್ದ. ಅವನು ಸಾರು ಸಾಂಬಾರು ಅಷ್ಟು ಚೆನ್ನಾಗಿ ಮಾಡೋನು. ಅವ್ರು ಯಾವಾಗಲೂ ಸಾರು ತಿಂದರೆ ಅವ್ರಿಗೆ ಅಷ್ಟಿಷ್ಟ ಬೇಳೆ ಸಾರು ರಾಜ್ಕುಮಾರ್ ಅವ್ರಿಗೆ. ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಾಯಿದ್ದೆ. ಸೊ ಆ ಥರ ಅವ್ರವ್ರಿಗೆ ತುಂಬ ಚೆನ್ನಾಗಿತ್ತು. ಯಾವುದೂ ಒಂದು ಇದಿರಲಿಲ್ಲ. ಎಷ್ಟು ಫಂಕ್ಷನ್ಗಳಿಗೆ ಬಂದಿಲ್ಲ, ಎಷ್ಟು ವಿಷ್ಣುವರ್ಧನ್ ಪಿಕ್ಚರ್ಗಳನ್ನ ಅವ್ರು ಕ್ಲಾಪ್ ಹೊಡೆದಿಲ್ಲ, ಎಷ್ಟು ವಿಷ್ಣುವರ್ಧನ್ ಪಿಕ್ಚರ್ಗಳನ್ನ ನೋಡಿ ಅವರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅವರು ರಾಜ್ಕುಮಾರ್ ಅವ್ರು ಆ ಥರ ಅಲ್ಲ, ಭಾಳ ದೊಡ್ಡ ಮನುಷ್ಯ. ಅಬೋವ್ ಇವರೆಲ್ಲರಿಗಿಂತನೂ ಒಂಥರ ದೇವತಾ ಮನುಷ್ಯ ಅಂತಾರಲ್ಲ, ಹಾಗೆ ಅವರು ರಾಜ್ಕುಮಾರ್ ಅವರು. ಅಟ್ಲೀಸ್ಟ್ ಈ ಸಂದರ್ಶನ ನೋಡ್ತಾ ಇರೋರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸರ್. ಅಂದರೆ ಜನ್ರೇಷನ್ ಟು ಜನ್ರೇಷನ್ ಅಲ್ಲಿ ದ್ವೇಷ ಇತ್ತು ಅಂತ ಅದು ಟ್ರಾನ್ಸ್ಫರ್ ಆಗ್ತಾನೆ ಬರ್ತಾ ಇದೆ. ಸುಮ್ಮನೆ ಅದು ಒಂಥರ ಎಲ್ಲೂ ಕ್ಲಾರಿಫಿಕೇಷನ್ ಯಾರೂ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ಬಿಟ್ಟರು ಹಾಗೇ ಬೆಳೀತಾ ಇರಲಿ, ನಮ್ಗೆ ಅನುಕೂಲ ಆಗುತ್ತೆ ಅಂತ. ಅದು ಆ ಥರದ್ದೆಲ್ಲ ಇರಲೇ ಇಲ್ಲ. ನಾವು ನೋಡಿದ್ದೀವಲ್ಲ, ನಾನು ಅಷ್ಟು ಹತ್ರದಿಂದ ನೋಡಿದ್ದೀನಿ. ನನಗೆ ವಿಷ್ಣುವರ್ಧನ್ಗಿಂತ ಮೊದಲು ರಾಜ್ಕುಮಾರ್ ಗೊತ್ತು. ಯಾಕೆಂದ್ರೆ ನಾನು ನಮ್ಮ ಪಿಕ್ಚರಲ್ಲಿ ಫಸ್ಟ್ ಪಿಕ್ಚರಲ್ಲಿ ಮಾಡಿದಾಗ, ಅವ್ರು 25ನೇ ಪಿಕ್ಚರಲ್ಲಿ ನಾನು ಆ್ಯಕ್ಟ್ ಮಾಡಿದಾಗ ಅಲ್ಲಿಂದ ರಾಜ್ಕುಮಾರ್ ನನಗೆ ಗೊತ್ತು. ಬಟ್ ಅದು ಅಫಿಷಿಯಲ್ ಒಂದು ಸ್ಟೇಟ್ಮೆಂಟ್ ಅಥವಾ ಪ್ರೆಸ್ ಮೀಟ್ ಏನಾದ್ರು ಕೊಟ್ಬಿಟ್ಟಿರ್ತಿದ್ರೆ ಅವಾಗ ಸರಿ ಆಗ್ಬಿಟ್ಟಿರೋದಲ್ಲ ಸರ್? ಇಲ್ಲ, ಅವ್ರು 2-3 ಸರಿ ಹೇಳಿದ್ದಾರೆ ಅದನ್ನೇನು. MP ಶಂಕರ್ ಅವ್ರು ಪ್ರೆಸ್ ಮೀಟ್ ಮಾಡಿದರು. ಅವರು ಮಾಡಿ ಹೇಳಿದ್ರು. ಅದೇನಾಯಿತು, ಒಂಥರ ಕೆಲವ್ರು ಇರ್ತಾರೆ, ಅವ್ರಿಗೆ ಬೇರೆ ಏನೂ ಕೆಲಸ ಇಲ್ಲ, ಈ ಥರದ್ದು ಸುಮ್ಮನೆ ನ್ಯೂಸ್ಗಳನ್ನ ಹಬ್ಬಿಸಿ ಒಂದು ಸಂಬಂಧಗಳನ್ನ ಹಾಳು ಮಾಡಿದ್ರು ಅಷ್ಟೇ. ಬಟ್ ಅವ್ರ ಸಂಬಂಧ ತುಂಬ ಚೆನ್ನಾಗಿತ್ತು, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಇಲ್ಲದ್ರೆ ರಾಜ್ಕುಮಾರ್ ಮನೆಗೆ ವಿಷ್ಣುವರ್ಧನ್ ಯಾಕೆ ಬರಬೇಕಾಗಿತ್ತು, ವಿಷ್ಣುವರ್ಧನ್ ಬ್ರದರ್ ಮದುವೆಗೆ ರಾಜ್ಕುಮಾರ್ ಅವ್ರು ಯಾಕೆ ಬರಬೇಕಾಗಿತ್ತು, ತುಂಬ ವಿಷಯದಲ್ಲಿ ಅವರ ಈವನ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ತಾಯಿ ಸತ್ತಾಗ್ಲ ಕೂಡ ಮಾತಾಡಿದ್ದಾರೆ ವಿಷ್ಣುವರ್ಧನ್ ಹತ್ರ. ತಾಯಿ ಬಗ್ಗೆ ಅಷ್ಟೊಂದು ಹೇಳಿದ್ದಾರೆ. ಯಜಮಾನ ಫಿಲಮ್ ನೋಡಿದ್ಮೇಲೆ ಫೋನ್ ಮಾಡಿದ್ದಾರೆ. ಕರೆಕ್ಟ್. ಇದೆಲ್ಲ ಸುಮ್ಮನೆ ಯಾರೋ ಕೆಲವರು ಕಿಡಿಗೇಡಿಗಳು ಅಂತೀವಿ ನೋಡಿ, ಅಂಥವ್ರ ಕೆಲಸ ಇದೆಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.